ಫ್ರೆಂಡ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಎಜುಕೇಟೆಡ್ ಫ್ಯಾಮಿಲಿ. ಫಾದರು ಪ್ರೊಫೆಸರ್ ಆಗಿರ್ತಾರೆ, ಮದರು ಲೆಕ್ಚರರ್ ಆಗಿರ್ತಾರೆ. ಒಂದೊಳ್ಳೆ ರೆಸ್ಪೆಕ್ಟಬಲ್ ಪೊಲೈಟ್ ಫ್ಯಾಮಿಲಿ ಆಗಿರುತ್ತೆ. ಬಟ್ ಒಂದು ರಾತ್ರಿ ಅವ್ರು ತಮ್ಮದೇ ಇಬ್ಬರು ಮಕ್ಕಳನ್ನು ಬ್ರೂಟಲ್ ಆಗಿ ಬಲಿ ಮಾಡಿರ್ತಾರೆ. ಎಸ್, ಇದು ಯಾವುದೋ ಗೋಸ್ಟ್ ಸ್ಟೋರಿ ಅಲ್ಲ, ಇದು ನಿಜವಾಗ್ಲೂ ನಡೆದಿರೋ ಘಟನೆ. 2021 ಜಾನ್ವರಿ, ಆಂಧ್ರ ಪ್ರದೇಶದಲ್ಲಿ ಮಂದನಪಲ್ಲಿ ಅಂತ ಒಂದು ಊರಿದೆ. ಆ ಊರಲ್ಲಿ ನಾಯ್ಡು ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿ ಇತ್ತು. ಫ್ಯಾಮಿಲಿನಲ್ಲಿ ಎಲ್ಲರೂ ಎಜುಕೇಟೆಡ್ ಆ್ಯಂಡ್ ವೆಲ್ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಆದರೆ ಅಂಧನಂಬಿಕೆಯಲ್ಲಿ ಮಾಡಿದ ರಿಚುವಲ್ಸು ಇಂಡಿಯನ್ ಹಿಸ್ಟ್ರಿನಲ್ಲೇ ಒನ್ ಆಫ್ ದ ಮೋಸ್ಟ್ ಟೆರಿಫೈಯಿಂಗ್ ಕೇಸಸ್ ಆಗಿ ಉಳಿದ್ಬಿಡ್ತು. ನಾಯ್ಡು ಫ್ಯಾಮಿಲಿ ಮಂದನಪಲ್ಲಿನಲ್ಲಿ ಎಲ್ಲರಿಗೂ ಪರಿಚಯ ಇತ್ತು. ಒಂದೊಳ್ಳೆ ಕಲ್ಚರ್ಡ್ ಎಜುಕೇಟೆಡ್ ಫ್ಯಾಮಿಲಿ ಅಂತ. ಪುರುಷೋತ್ತಮ್ ನಾಯ್ಡು ಇವರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು ಮತ್ತು ವೈಸ್ ಪ್ರಿನ್ಸಿಪಲ್ ಆಗಿ ಕೂಡ ವರ್ಕ್ ಮಾಡ್ತಿದ್ರು. ಇವರ ಹೆಂಡತಿ ಪದ್ಮಜ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆ್ಯಂಡ್ ಇವರು ಗೋಲ್ಡ್ ಮೆಡಲಿಸ್ಟು ಕೂಡ. ಇವರಿಗೆ ಇಬ್ಬರು ಮಕ್ಕಳಿದ್ರು. ಇವರ ದೊಡ್ಡ ಮಗಳ ಹೆಸರು ಅಲೇಖ್ಯ, 27 ವರ್ಷ, ಸೈಕಾಲಜಿ ಗ್ರ್ಯಾಜುಯೇಟ್ ಆಗಿದ್ಲು, ಬೆಂಗಳೂರಿನಲ್ಲಿ ಓದಿದ್ಲು. ಆ್ಯಂಡ್ ಇವಳಿಗೆ ಚಿಕ್ಕ ವಯಸ್ಸಿಂದನೂ ಡ್ರಾಯಿಂಗ್ಸು, ಮೆಡಿಟೇಷನ್ನು ಈ ಥರ ಮೇಲೆಲ್ಲ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಇವರ ಚಿಕ್ಕ ಮಗಳು ಸಾಯಿ ದಿವ್ಯಾ, 22 ವರ್ಷ, BA ಓದ್ತಿದ್ಲು. ಇವಳಿಗೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನನಗೆ ನಿಮಗೆ ಗೊತ್ತಿರೋ ಥರ ಲೆಕ್ಚರರ್ಸ್ ಅಂದರೆ ಯಾವುದಾದ್ರೂ ರಿಸರ್ಚ್ ಬುಕ್ಸ್ನ, ಯಾವುದಾದ್ರೂ ನಾವೆಲ್ಸ್ನ ಓದೋದನ್ನು ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ. ಬಟ್ ಈ ಪದ್ಮಜ ಅವರು ಒಂಥರ ಡಿಫ್ರೆಂಟ್ ಆಗಿದ್ದರು. ಅವರಿಗೆ ಅದೇನೋ ಗೊತ್ತಿಲ್ಲ, ಇವರು ಸ್ಪಿರಿಚುವಲ್ ಬುಕ್ಸು, ಬ್ಲ್ಯಾಕ್ ಮ್ಯಾಜಿಕ್ ಬುಕ್ಸು ಈ ಥರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇತ್ತು. ಲಾಕ್ಡೌನ್ ಟೈಮಲ್ಲಿ ನಾವೆಲ್ಲ ವೆಬ್ ಸೀರೀಸು, ಟಿಕ್ಟಾಕ್ ಅಂತೆಲ್ಲ ಎಂಜಾಯ್ ಮಾಡ್ತಿದ್ವಿ. ಪದ್ಮಜ ಅದು ಯಾವ ಸ್ಪಿರಿಚುವಲ್ ಬುಕ್ ಓದ್ತಾ ಇದ್ರೋ ಗೊತ್ತಿಲ್ಲ, ಆ ಬುಕ್ಕಲ್ಲಿ ಕಲಿಯುಗ ಎಂಡಿಂಗಲ್ಲಿದೆ, ಈ ಕೊರೋನಾ ವೈರಸ್ಸು ನಮ್ಮನ್ನೆಲ್ಲರನ್ನೂ ಅಂತ್ಯ ಮಾಡಿಬಿಡುತ್ತೆ, ನಾವೆಲ್ಲ ಸತ್ತ ಮೇಲೆ ಸತ್ಯಯುಗ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಬುಕ್ಕಲ್ಲಿ ಓದ್ಕೊಂಡು ತಿಳ್ಕೊತಾರೆ. ಈ ಪದ್ಮಜ ಬುಕ್ಕಲ್ಲಿರೋದನ್ನ ಓದಿ ಇದನ್ನೇ ಫುಲ್ ಸೀರಿಯಸ್ ಆಗಿ ತಗೊಂಡು ಇನ್ನೂ ಇದ್ರ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಲಿಯುಗ ಏನೋ ಎಂಡ್ ಆಗುತ್ತೆ ಅಂತ ಓದಿ ಸುಮ್ಮನೆ ಆಗಿದ್ದರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಈ ಕಲಿಯುಗ ಮುಗಿದ ಮೇಲೆ ಮತ್ತೆ ನಾವೆಲ್ಲ ಹೆಂಗೆ ಸತ್ಯಯುಗದಲ್ಲಿ ಮತ್ತೆ ಹುಟ್ಟೋದು ಅಂತ ಬುಕ್ನ ಸ್ಟಡಿ ಮಾಡ್ತಾರೆ. ಡೈಲಿ ಇಂಥದೇ ಬುಕ್ನ ಓದಿ ಓದಿ ಅವರಿಗೆ ಒಂಥರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು, ಕಲಿಯುಗ ಮುಗ್ದೇ ಬಿಡುತ್ತೆ ಅಂತ. ಇವರಿಗೆ ಒಂದು ಥಾಟ್ ಬರುತ್ತೆ, ನಮ್ಮ ಮಕ್ಕಳನ್ನು ಕೂಡ ಈ ಬುಕ್ಕಲ್ಲಿ ಹೇಳಿದ ರಿಚುವಲ್ಸ್ನ ಫಾಲೋ ಮಾಡಿ ಸತ್ಯಯುಗದಲ್ಲಿ ಅವರು ಮತ್ತೆ ಹುಟ್ಟೋ ಥರ ಮಾಡೋಣ ಅಂತ. ಆ ಬುಕ್ಕಲ್ಲಿ ಏನೇನೆಲ್ಲ ರಿಚುವಲ್ಸ್ ಫಾಲೋ ಮಾಡಬೇಕು ಅಂತ ಇರುತ್ತೋ ಅದನ್ನು ಮನೆಯಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೈಲಿ ನಿಂಬೆಹಣ್ಣು, ಕುಂಕುಮ, ಮನೆ ತುಂಬ ಧೂಪ ಎಲ್ಲ ಹಾಕಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ ಬುಕ್ಕಲ್ಲಿ ಮೆನ್ಷನ್ ಆಗಿತ್ತಂತೆ, ಸತ್ಯಯುಗದಲ್ಲಿ ಮತ್ತೆ ಹುಟ್ಟಬೇಕು ಅಂದರೆ ಸೋಲ್ ಪ್ಯೂರಿಫಿಕೇಷನ್ ಮಾಡಬೇಕು ಅಂತ. ಅಂದರೆ ಈಗ ಇರೋ ಬಾಡಿಯಿಂದ ಅವ್ರ ಸೋಲ್ನ ಬೇರೆ ಮಾಡಬೇಕು. ಸತ್ಯಯುಗ ಸ್ಟಾರ್ಟ್ ಆದಮೇಲೆ ಅವರ ಸೋಲ್ಸು ಮತ್ತೆ ಆ ಬಾಡಿನಲ್ಲಿ ಬರುತ್ತೆ ಅಂತ. ಇದೇ ಥರ ಡೈಲಿ ಪದ್ಮಜ ದಿನ ಪೂರ್ತಿ ಇದನ್ನೇ ಸ್ಟಡಿ ಮಾಡೋರು. ಮತ್ತು ಅವರ ಮಕ್ಕಳು, ಅವರ ಹಸ್ಬೆಂಡ್ಗೂ ಕೂಡ ಈ ಬುಕ್ನ ಬಗ್ಗೆ ಸ್ಟಡಿ ಮಾಡಿಸ್ತಾರೆ. ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಈ ಬುಕ್ಸ್ನ ಸ್ಟಡಿ ಮಾಡಿ ಫುಲ್ ಹ್ಯಾಲುಸಿನೇಟ್ ಆಗಿಬಿಟ್ಟಿರ್ತಾರೆ. 24th ಜಾನ್ವರಿ 2021 ಕ್ಯಾಜುವಲ್ ಡೇ ಫಾರ್ ಅಸ್. ಬಟ್ ಅವತ್ತು ಅವ್ರು ಸೋಲ್ ಪ್ಯೂರಿಫಿಕೇಷನ್ಗೆ ರೆಡಿ ಆಗ್ತಾಯಿದ್ರು. ಹೊರಗಡೆ ಜೋರಾಗಿ ಮಳೆ ಬರ್ತಾಯಿದೆ. ಮನೆ ಒಳಗಡೆ ಆ ಬುಕ್ಕಲ್ಲಿ ಹೇಳಿರೋ ಥರ ಪೂಜೆ ಮಾಡ್ತಾ, ಮಂತ್ರಗಳನ್ನ ಹೇಳ್ತಾ ಅವ್ರ ಮನೆಯ ಗ್ರೌಂಡ್ ಫ್ಲೋರಲ್ಲಿ ಅವರ ಫಸ್ಟ್ ಮಗಳ ಸೋಲ್ ಪ್ಯೂರಿಫಿಕೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಅಂದರೆ ಲಿಟ್ರಲಿ ಅವರೇ ಜನ್ಮ ಕೊಟ್ಟ ಮಗಳನ್ನು ಒಂದು ಕಬ್ಬಿಣದ ರಾಡ್ ತೊಗೊಂಡು ಅವಳ ತಲೆಗೆ ಹೊಡಿತಾರೆ. ಹೊಡೆದಿದ್ದ ಫೋರ್ಸ್ಗೆ ಅವಳ ತಲೆ ಓಪನ್ ಆಗಿ ಅವಳು ಅಲ್ಲೇ ಸತ್ತಿದ್ದೋಗ್ತಾಳೆ. ನನಗೇನೆ ಒಂದು ಸಲ ನಂಬೋಕ್ಕಾಗಲಿಲ್ಲ, ಇವ್ರ ಮಕ್ಕಳು ಇಷ್ಟು ಎಜುಕೇಟೆಡ್ ಆಗಿದ್ರು ಅದು ಹೆಂಗೆ ಇದಕ್ಕೆಲ್ಲ ಒಪ್ಕೊಂಡ್ರು ಅಂತ. ಫಸ್ಟ್ ಮಗಳನ್ನ ಬಲಿ ಮಾಡಿದ್ಮೇಲೆ, ಅಂದರೆ ಇವ್ರ ಪ್ರಕಾರ ಸೋಲ್ ಪ್ಯೂರಿಫೈ ಮಾಡಿದ್ಮೇಲೆ ಇವರ ಸೆಕೆಂಡ್ ಮಗಳ ಸೋಲ್ ಪ್ಯೂರಿಫಿಕೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮನೆಯ ಗ್ರೌಂಡ್ ಫ್ಲೋರಲ್ಲಿ ಸೆಕೆಂಡ್ ಮಗಳನ್ನ ಕರೆಸ್ಕೊಂಡು ಮಂತ್ರಗಳನ್ನ ಹೇಳ್ತಾ ಮಗಳ ತಲೆ ಮೇಲೆ ಹೊಡೆದು ಅಲ್ಲೇ ಬಲಿ ಮಾಡಿಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ January 25, 2021, ಪುರುಷೋತ್ತಮ್ ನಾಯ್ಡು ಅವ್ನ ಕ್ಲೋಸ್ ಫ್ರೆಂಡ್ಗೆ ಕಾಲ್ ಮಾಡಿರ್ತಾನೆ. ಕಾಲ್ ಮಾಡಿ ಕ್ಯಾಶುವಲಾಗಿ ಮಾತಾಡ್ತಿರ್ತಾನೆ. ಮಾತಾಡ್ತಾ ಇವರು ಮಾಡಿರೋ ಈ ರಿಚುವಲ್ಸ್ ಬಗ್ಗೆ ಅವ್ನ ಫ್ರೆಂಡ್ಗೆ ಹೇಳ್ತಾನೆ.
ಕಲಿಯುಗ ಮುಗಿಯುತ್ತೆ, ಸತ್ಯಯುಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಮಕ್ಕಳನ್ನ ಸೋಲ್ ಪ್ಯೂರಿಫೈ ಮಾಡಿದ್ವಿ ಅಂತ. ಇದನ್ನು ಕೇಳಿಸ್ಕೊಂಡಿದ್ದ ಪುರುಷೋತ್ತಮ್ ನಾಯ್ಡು ಅವರ ಫ್ರೆಂಡ್ಗೆ ಫುಲ್ ಶಾಕ್ ಆಗಿಬಿಟ್ಟಿತ್ತು. ಮತ್ತು ಇಮ್ಮಿಡಿಯೇಟಾಗಿ ಈ ವಿಷಯನ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಟೀಮ್ ಅವ್ರ ಮನೆ ಹತ್ರ ಬರುತ್ತೆ. ಆ ಪೊಲೀಸ್ ಟೀಮ್ ಅವ್ರ ಮನೆ ಹತ್ರ ಬಂದಾಗ ಅವ್ರ ಮನೆ ಬಾಗಿಲು ಅರ್ಧ ಓಪನ್ ಆಗಿತ್ತು. ಆ ಮನೆ ಬಾಗಿಲನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬಂದು ನೋಡ್ತಾರೆ. ಅವ್ರ ಕೆರಿಯರಲ್ಲೇ ಮರಿದೇ ಇರೋವಂಥ ಒಂದು ಸೀನ್ ನೋಡ್ತಾರೆ. ಇವ್ರ ಮನೆಯ ದೇವ್ರ ಬಾಗಿಲು ಮುಂದೆ ಇವರಿಬ್ಬರು ಮಕ್ಕಳು ಸತ್ತೋಗಿರೋ ಬಾಡೀಸ್ ಇತ್ತು. ಆ ಬಾಡೀಸ್ನ ಇವರು ರೆಡ್ ಸ್ಯಾರಿಯಿಂದ ಕವರ್ ಮಾಡಿ, ಆ ಬಾಡಿ ತುಂಬ ಎಲ್ಲ ಈ ಕುಂಕುಮ, ಅರಿಶಿನ ಮತ್ತು ತಾಮ್ರದ ತಂತಿ ಬರುತ್ತೆ, ಆ ತಾಮ್ರದ ತಂತಿನೆಲ್ಲ ಸುತ್ತಿ ರಿಚುವಲ್ ಸೆಟಪ್ ಮಾಡಿ ಇಟ್ಟಿದ್ರು. ಈ ಸೆಟಪ್ಪು ಮತ್ತು ಆ ಬಾಡೀಸ್ನೆಲ್ಲ ನೋಡಿ ಪೊಲೀಸವರು ಶಾಕಿಂದ ಕೇಳ್ತಾರೆ, ಯಾರಿದನ್ನ ಈ ಕೊಲೆನ ಮಾಡಿದ್ದು ಅಂತ. ಪದ್ಮಜ ಕಾಮಾಗಿ ಹೇಳ್ತಾರೆ, ಯಾರು ಆ ಬಾಡೀಸ್ನ ಮುಟ್ಟೋಕೆ ಹೋಗ್ಬೇಡಿ, ಅವ್ರು సత్తిಲ್ಲ, నాಳೆ సత్యయుగ ಮತ್ತೆ స్టార్ట్ ఆಗುತ್ತೆ, ಅವರು ಮತ್ತೆ ಹುಟ್ಟು ಬರ್ತಾರೆ ಅಂತ ఉన్నట్టుగా తెలుస్తుంది. వాళ్ళతో ఇంపాక్ట్ అయ్యాం కాబట్టి వాళ్ళు ఏం రిక్వెస్ట్ చేస్తున్నారు, ఒక్కరోజు రాత్రికి ఆగండి, పిల్లలు లేచి వస్తారు అని. ಈ ಕಡೆ ಪುರುಷೋತ್ತಮ್ ನಾಯ್ಡು ಕೂಡ ಸೈಲೆಂಟಾಗಿ ವೈಫ್ ಏನು ಹೇಳಿದ್ರು ಅದನ್ನೇ ರಿಪೀಟ್ ಮಾಡ್ತಿದ್ರು. ಪೊಲೀಸ್ ಅವ್ರಿಗೆ ಇನ್ಸ್ಟೆಂಟ್ಲಿ ಅರ್ಥ ಆಯಿತು, ಇದು ಸಿಂಪಲ್ ಮರ್ಡರ್ ಕೇಸ್ ಅಲ್ಲ, ಇದು ಬ್ಲೈಂಡ್ ಬಿಲೀಫ್ ಡಾರ್ಕ್ ರಿಚುವಲ್ ಟ್ರಾಜಿಡಿ ಅಂತ. ಪೊಲೀಸ್ ಅವರು ಈ ನಾಯ್ಡು ಕಪಲ್ಸ್ನ ಕಸ್ಟಡಿಗೆ ತಗೊತಾರೆ. ಕಸ್ಟಡಿಗೆ ತಗೊಳ್ಳೋವಾಗಲೂ ಕೂಡ ಈ ಪದ್ಮಜ ಜೋರಾಗಿ ಕಿರಿಚ್ಕೊಂಡು ಹೇಳ್ತಿರ್ತಾಳೆ, ನಾನೇ ಶಿವ, ನನ್ನಿಂದನೇ ಕರೋನಾ ಎಲ್ಲ ಹುಟ್ಟಿರೋದು. ಈ ಕರೋನಾ ವೈರಸ್ ಏನಿದೆ, ಈ ಕರೋನಾ ವೈರಸ್ಸಿಂದನೇ ಈ ಕಲಿಯುಗ ಅಂತ್ಯ ಆಗುತ್ತೆ, ನಾಳೆ ಸತ್ಯಯುಗ ಸ್ಟಾರ್ಟ್ ಆಗುತ್ತೆ, ಸತ್ಯಯುಗ ಸ್ಟಾರ್ಟ್ ಆದಮೇಲೆ ನಮ್ಮ ಮಕ್ಕಳು ಮತ್ತೆ ಎದ್ದು ಬರ್ತಾರೆ, ನೋಡ್ತೀರಿ ಅಂತ ಎಲ್ಲ ಫುಲ್ ಸೌಂಡ್ ಮಾಡಿಕೊಂಡು ಒಂಥರ ಸೈಕೋ ಥರ ಬಿಹೇವ್ ಮಾಡ್ತಿರ್ತಾರೆ. శివ బాడీ పార్టికల్ నుంచే కరోనా వచ్చింది. ఈ కలి సంహార చేసేటప్పుడు మిగిలిన చెత్త ఉంది కదా, ఆ దులపడానికే నేను కరోనా వైరస్ ని నా బాడీ పార్టికల్ నుంచే పంపించాను, ಚೈನಾ నుంచి ರಾలేదు. ಹಂಗೋ ಹಿಂಗೋ ಮಾಡಿ ಪೊಲೀಸ್ ಅವರಿಬ್ಬರನ್ನ ಕಸ್ಟಡಿಗೆ ತೊಗೊತಾರೆ. ಕಸ್ಟಡಿಗೆ ತೊಗೊಂಡು ಇವ್ರನ್ನ ಸೈಕಿಯಾಟಿಸ್ಟ್ ಹತ್ರ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಸೈಕಿಯಾಟಿಸ್ಟ್ ಕೇಳ್ತಾರೆ, ಯಾಕೆ ನಿಮ್ಮ ಮಕ್ಕಳನ್ನ ನಿಮ್ಮ ಕೈಯಿಂದನೇ ಸಾಯಿಸ್ಬಿಟ್ರಿ ಅಂತ. ಪದ್ಮಜ ಒಂಚೂರು ಎಮೋಷನ್ ಇಲ್ಲದೆ ಆ ಡಾಕ್ಟರಿಗೆ ಹೇಳ್ತಾರೆ, ನಾವು ಯಾರನ್ನೂ ಕೊಂದಿಲ್ಲ, ವಿ ಜಸ್ಟ್ ರಿಮೂವ್ಡ್ ಎವಿಲ್ ಸ್ಪಿರಿಟ್ಸ್ ಫ್ರಮ್ ದೇರ್ ಬಾಡಿ. ನಮ್ಮ ಅಲೇಖ್ಯ ಮತ್ತು ದಿವ್ಯಾ ಅವ್ರು ಮತ್ತೆ ಸತ್ಯಯುಗದಲ್ಲಿ ಮತ್ತೆ ಹುಟ್ಟು ಬರ್ತಾರೆ ಅಂತ. ಮೇ ಬಿ ಡಾಕ್ಟರ್ಸ್ಗೆ ಇನ್ಸ್ಟೆಂಟ್ಲಿ ಅರ್ಥ ಆಗಿತ್ತು ಅನಿಸುತ್ತೆ, ಇದು ಯಾವುದೋ ಒಂದು ರೆಗ್ಯುಲರ್ ಕ್ರೈಮ್ ಅಲ್ಲ, ಇದು ಸೈಕೋಸಿಸ್ ಕೇಸ್ ಅಂತ. ಇವರಿಬ್ಬರನ್ನ ಕನ್ಸಲ್ಟ್ ಮಾಡಿದ್ಮೇಲೆ ಡಾಕ್ಟರು ರಿಪೋರ್ಟ್ ಕೊಡ್ತಾರೆ. ಇವರಿಗೆ ಅಕ್ಯೂಟ್ ಡಿಲ್ಯೂಷನಲ್ ಡಿಸಾರ್ಡರ್ ಇದೆ ಆ್ಯಂಡ್ ಇವ್ರ ಫ್ಯಾಮಿಲಿಗೂ ಕೂಡ ಶೇಡ್ ಸೈಕೋಸಿಸ್ ಡಿಸಾರ್ಡರ್ ಇದೆ ಅಂತ. ಅಂದರೆ ಒಂದು ವ್ಯಕ್ತಿ ನಿಜ ಅಲ್ಲದೇ ಇರೋ ಒಂದು ಸಬ್ಜೆಕ್ಟ್ನ ಸೀರಿಯಸ್ ಆಗಿ ಅದನ್ನು ನಂಬೋದು ಅಂತ. ಆ್ಯಂಡ್ ಈ ಶೇಡ್ ಸೈಕೋಸಿಸ್ನ ಈಸಿಯಾಗಿ ಹೇಳಬೇಕು ಅಂದರೆ, ನಾನು ಯಾರನ್ನೋ ಒಬ್ಬರನ್ನ ಜಾಸ್ತಿ ಪ್ರೀತಿ ಮಾಡ್ತಿರ್ತೀನಿ, ಅವರು ಏನೇ ಹೇಳಿದ್ರು ಕೂಡ ಅದನ್ನು ಬ್ಲೈಂಡಾಗಿ ನಂಬಿ ಅವ್ರೇನು ಹೇಳ್ತಾರೋ ಅದನ್ನ ಮಾಡಿಬಿಡೋದು ಅಂತ. ಈ ರಿಪೋರ್ಟ್ ಎಲ್ಲ ಬಂದಾದಮೇಲೆ ಕೋರ್ಟು ಇವರಿಬ್ಬರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಾರೆ. ಲಾಂಗ್ ಟರ್ಮ್ ಸೈಕ್ಯಾಟಿಸ್ಟ್ ಕೇರ್ ರೆಕಮೆಂಡ್ ಕೂಡ ಮಾಡ್ತಾರೆ. ಆ್ಯಂಡ್ ಈ ಕೇಸು ಬ್ಲೈಂಡ್ ಬಿಲೀಫ್ ಮೆಂಟಲ್ ಡಿಲ್ಯೂಷನ್ ಅಂತ ಅಫಿಷಿಯಲಿ ಕ್ಲೋಸ್ ಆಗುತ್ತೆ. ಅದಂಗೆ ಗುರು, ಈ ಕಾಲದಲ್ಲೂ ಕೂಡ ಒಂದು ಬುಕ್ನ ರೆಫರ್ ಮಾಡಿ ಆ ಬುಕ್ಕಲ್ಲಿರೋದನ್ನೆಲ್ಲ ನಿಜ ಅಂತ ನಂಬ್ಕೊಂಡು ಅವ್ರ ಸ್ವಂತ ಮಕ್ಕಳನ್ನೇ ಬಲಿ ಕೊಟ್ಟಿದ್ದಾರೆ ಅಂದರೆ ಆ ಬುಕ್ಕು ಇವ್ರನ್ನ ಎಷ್ಟು ಹ್ಯಾಲಿಸಿನೇಟ್ ಮಾಡಿರಬೇಕು. ಎನಿವೇಸ್, ಈ ನಾಯ್ಡು ಫ್ಯಾಮಿಲಿ ಕೇಸು ನಮಗೆಲ್ಲ ಒಂದು ದೊಡ್ಡ ಲೆಸನ್ನು. ಎಜುಕೇಷನ್ನು, ಗೌರವ, ಹಣ ಎಷ್ಟೇ ಇದ್ದರೂ ಅಂಧನಂಬಿಕೆ ಡೇಂಜರಸ್ ಅಂತ. ಭಕ್ತಿ ಇರಲಿ, ಆದರೆ ಲಾಜಿಕ್ ಮತ್ತು ಸೈನ್ಸ್ ಇಲ್ಲದೆ ಇರೋ ನಂಬಿಕೆ ಮೇಲಲ್ಲ. ಹೆಂಗಿತ್ತು ಈ ವಾರ ಸ್ಟೋರಿ? ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಈ ಸ್ಟೋರಿ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಟಿಲ್ ದನ್ ಟೇಕ್ ಕೇರ್ ಆ್ಯಂಡ್ ಬಿ ಅವೇರ್.